ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಕೋರ್ಟ್ಗೆ ಸರದಿ ಸಲ್ಲಿಸಿದ ಎಸ್ಐಟಿ ಟೀಮ್, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಲಾಗಿದೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ 376 ರಡಿ ಕೇಸನ್ನ ದಾಖಲಿಸಲಾಗಿದೆ. ಈ ಸಂಬಂಧ ಮಹಿಳೆಯ ಹೇಳಿಕೆ ಹಾಗೂ ಪ್ರಕರಣದ ತನಿಖೆಯ ವರದಿ ಕೂಡ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ, ಪೆನ್ಡ್ರೈವ್ ವಿಡಿಯೋ ಪ್ರಕರಣ ಈಗಾಗಲೇ ಹೊಸ ತಿರುವನ್ನ ಪಡೆದಿದೆ. ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪದಡಿ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಸದಾಗಿ ಐಪಿಸಿ ಸೆಕ್ಷನ್ 376ರ ಅಡಿ ಪ್ರಕರಣ ದಾಖಲಾಗಿದೆ. ಮನೆ ಕೆಲಸದ ಮಹಿಳೆ ಹಾಗೂ ಅವರ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಎನ್ನಲಾಗಿದೆ. ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಏಪ್ರಿಲ್ 28ರಂದು ಎಫ್ಐಆರ್ ದಾಖಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರವಿ ಅವರು ಲೈನ್ನಲ್ಲಿದ್ದಾರೆ. ರವಿ, ಹೇಳಿ, ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ತಂದೆ ರೇವಣ್ಣಗೆ ಸಂಕಷ್ಟ ಇರುವಂತದ್ದು, ಅದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ರವಿ? ತೇಜಸ್ವಿನಿ, ಈಗಾಗಲೇ ನೋಡ್ತಾ ಇದ್ದೀವಿ, ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳ ಸರಮಾಲೆ ಅಂತಾನೆ ಕರಿಬಹುದು. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರುವಂತಹ ಹಾಸನದ ಅಶ್ಲೀಲ ವಿಡಿಯೋ ಪ್ರಕರಣ ಈಗಾಗಲೇ ಸದ್ಯ ಕಾನೂನು ಹೋರಾಟದ ಹಾದಿಯಲ್ಲಿದೆ. ವೈರಲ್ ಪ್ರಪಂಚದಲ್ಲೇ ಅಲ್ಚಲ್ ಎಬ್ಬಿಸಿದಂತಹ ಅಶ್ಲೀಲ ವಿಡಿಯೋಗಳ ಹರಿದಾಟ ರೇವಣ್ಣ ಕುಟುಂಬವನ್ನ ಈಗಾಗಲೇ ಆಘಾತಕ್ಕೆ ತಳ್ಳಿರುವಂತ ನೋಡ್ತಾ ಇದ್ವಿ. ಪ್ರಕರಣ ದಿನೇ ದಿನೇ ಹೊಸ ತಿರುವುಗಳನ್ನ ಪಡಿತಾ ಇದೆ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಸಂಕಷ್ಟಗಳ ಸರಮಾಲೆಯನ್ನೇ ತಂದೊಡ್ಡಿರುವಂತ ನೋಡ್ತಾ ಇದ್ವಿ. ಪ್ರಮುಖವಾಗಿ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರುವಂತ ನೋಡ್ತಾ ಇದ್ದೀವಿ. ಹಾಸನ ಪೆನ್ಡ್ರೈವ್ ಹಂಚಿಕೆ ಆರೋಪದಡಿ ಈಗಾಗಲೇ ನೋಡ್ತಾ ಇದೀವಿ. ಪ್ರಮುಖರನ್ನ ಈಗಾಗಲೇ ಎಸ್ಐಟಿ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಹಾಸನದ ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಅತ್ಯಾಚಾರ ಪ್ರಕರಣ ಅಶ್ಲೀಲ ವಿಡಿಯೋ ಕೇಸ್ನ ಈಗಾಗಲೇ ಎಸ್ಐಟಿ ತಂಡ ಈಗಾಗಲೇ ಪ್ರಜ್ವಲ್ಗೆ ಮತ್ತೊಂದು ಕಂಟಕ ಎದುರಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಸಿಐಡಿಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು, ಸಿಐಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 376(2) ಮತ್ತು 506, 354A, 354B, 354C ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಹೊಸ ತಿರುವು ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು ನೋಡ್ತಾ ಇದೀವಿ. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್.ಡಿ. ರೇವಣ್ಣಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಇದೀಗ ಅವರ ವಿರುದ್ಧ ಕೂಡ ಪ್ರಕರಣ ಮತ್ತೊಂದು ದಾಖಲಾಗಿದೆ. ಇನ್ನು ಪ್ರಮುಖವಾಗಿ ಈ ಸಂಬಂಧ KR ನಗರದಲ್ಲಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ನಿನ್ನೆ ತಡರಾತ್ರಿ ದೂರು ಕೂಡ ದಾಖಲಾಗಿದೆ. ತೀವ್ರ ವಿಚಾರಣೆ ಕೂಡ ಬಳಿಕ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿಕೊಂಡಿದ್ದಾರೆ. ವ್ಯಕ್ತಿಯೊಬ್ಬರ ಹೇಳಿಕೆ ಆಧರಿಸಿ ಪ್ರಕರಣ ಈಗಾಗಲೇ ದಾಖಲಾಗಿರುವಂತದ್ದು ನೋಡ್ತಾ ಇದ್ದೀವಿ. ಸೂಕ್ಷ್ಮ ಪ್ರಕರಣವಾದಂತಹ ಕಾರಣ ಅಧಿಕಾರಿಗಳು ಮಾಹಿತಿಯನ್ನ ಹೊರಹಾಕಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಪೊಲೀಸರು ಕೂಡ ಅವರ ಬಳಿ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಈಗಾಗಲೇ ಬೆಂಗಳೂರು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಇಂದು ಮೊದಲಿಗೆ ರೇವಣ್ಣ ಪರ ವಕೀಲರು ವಾದವನ್ನ ಕೂಡ ಮಂಡನೆ ಮಾಡ್ತಾರೆ. ಈಗಾಗಲೇ ಅವರು ಕೂಡ ಎಫ್ಐಆರ್ ಏನೋ ಆಗಿತ್ತು ಅದನ್ನ ರದ್ದು ಕೊಡಿ ಕೂಡ ಕೋರ್ಟ್ಗೆ ಹೋಗಿದ್ರು. ಹೊಳೆನರಸೀಪುರದಲ್ಲಿ ಈಗಾಗಲೇ ಕೇಸ್ಗೆ ಸೆಕ್ಷನ್ 376 ಸೇರ್ಪಡೆ ಬಗ್ಗೆ ವಾದವನ್ನ ಮಂಡಿಸಲಿದ್ದಾರೆ. ರೇವಣ್ಣ ವಿರುದ್ಧ ಆರೋಪಕ್ಕೂ ಕೂಡ 376 ಏನಿದೆ ಅದ್ರ ಸಂಬಂಧ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಲ್ಲದೆ ದುರುದ್ದೇಶ ಪೂರ್ವಕವಾಗಿ ಎಫ್ಐಆರ್ ಹಾಕಲಾಗಿದೆ ಅಂತ ವಾದವನ್ನು ಕೂಡ ಮಂಡನೆ ಮಾಡ್ತಾರೆ ಅಂತ ನೋಡ್ತಾ ಇದ್ದೀವಿ. ರೇವಣ್ಣ ಅವರ ಪರ ವಕೀಲ ವಾದಕ್ಕೆ ಎಸ್ಐಟಿ ಪರ ವಕೀಲ ಜಗದೀಶ್ ಅವರು ಕೂಡ ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ. ಈ ಪ್ರಕರಣದಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ಉಲ್ಲೇಖ ಕೂಡ ಮಾಡ್ತಾ ಇರುವಂತ ನೋಡ್ತಾ ಇದ್ದೀವಿ. 164 ಹೇಳಿಕೆಯನ್ನ ಮುಚ್ಚಿದ ಲಕೋಟೆಯಲ್ಲಿ ನೀಡ್ತಾರೆ. ಇದರ ಜೊತೆಗೆ ವೈರಲ್ ಆಗಿರುವಂತಹ ವಿಡಿಯೋ A2 ಆರೋಪಿ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದಾರೆ. ಆ ಬಗ್ಗೆ ಕೂಡ ಉಲ್ಲೇಖ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತ ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ವಿಚಾರಣೆಯನ್ನ ಈಗಾಗಲೇ ನೋಟಿಸ್ಗೆ ಎಚ್.ಡಿ. ರೇವಣ್ಣ ಅವರು ನಿನ್ನೆ ಉತ್ತರವನ್ನ ನೀಡಬೇಕಾಗಿತ್ತು. ಆದ್ರೆ ಅವರು ಉತ್ತರವನ್ನ ನೀಡಿದ ಬಗ್ಗೆ ಕೂಡ ಉಲ್ಲೇಖ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಆರೋಪಿಯ ಪ್ರಭಾವ ಎಷ್ಟಿದೆ ಮತ್ತು ಸಂತ್ರಸ್ತರಿಗೆ ಬೆದರಿಕೆ ಹಾಕುವ ಬಗ್ಗೆ ಇಲ್ಲಿ ತನಕ
ತನಿಖೆಯಲ್ಲಿ ಕಂಡು ಬಂದಂತಹ ಅಂಶಗಳ ಬಗ್ಗೆ ಕೂಡ SIT ಪರ SP ಜಗದೀಶ್ ಅವರು ಉಲ್ಲೇಖವನ್ನ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ಹಾಸನದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಈಗಾಗಲೇ ಮಾಜಿ ಸಚಿವ HD ರೇವಣ್ಣ ಅವರ ವಿರುದ್ಧ ಸಾಲು ಪ್ರಕರಣ ಕೂಡ ದಾಖಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇನ್ನು ಪ್ರಮುಖವಾಗಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಇಂದು ಜನಪ್ರತಿನಿಧಿ ಕೋರ್ಟ್ ನಲ್ಲಿ ಜಾಮೀನು ಸಿಗದೇ ಇದ್ರೆ HD ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಈ ವೇಳೆ HD ರೇವಣ್ಣ ಅವರಿಗೆ ಬಂಧನದ ಭೀತಿ ಕೂಡ ಈಗಾಗಲೇ ಎದುರಾಗ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಎಸ್ ರವಿ, ಮೊದಲ ಪ್ರಕರಣದಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವಿತ್ತು. ಇದೀಗ ಪ್ರಜ್ವಲ್ ವಿರುದ್ಧ ಮಾತ್ರ ಅತ್ಯಾಚಾರ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ರವಿ? ತೇಜಸ್ವಿನಿ, ಈಗಾಗಲೇ ನೋಡ್ತಾ ಇದ್ದೀವಿ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಚುರುಕಾಗ್ತಾ ಇದೆ. ಇಂದು ಬೆಳ್ಳಂಬೆಳಿಗ್ಗೆ SIT ಅಧಿಕಾರಿಗಳ ತಂಡ ಕೂಡ ಹಾಸನ ಜಿಲ್ಲೆಗೆ ಬಂದಿತ್ತು. ಮಹತ್ವದ ಮಾಹಿತಿಯನ್ನು ಕೂಡ ಸಂಗ್ರಹಿಸಿರುವಂತದ್ದು ನೋಡ್ತಾ ಇದ್ದೀವಿ. ಮುಂಜಾನೆ 3:15ಕ್ಕೆ 5 ವಾಹನಗಳಲ್ಲಿ ವಿಶೇಷ ತನಿಖಾ ತಂಡ ಕೂಡ ಅಧಿಕಾರಿಗಳು ಹಾಸನ ಜಿಲ್ಲೆಗೆ ಬಂದಿದ್ರು. ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆ ಗ್ರಾಮದ HD ರೇವಣ್ಣ ಅವರಿಗೆ ಸೇರಿದಂತಹ ಫಾರ್ಮ್ ಹೌಸ್ ನಲ್ಲಿ SP ಸೀಮಾ ನೇತೃತ್ವದ SIT ತಂಡ ಕೂಡ ಬಂದು ಪರಿಶೀಲನೆ ಕೂಡ ಮಾಡಿರುವಂತದ್ದು ನೋಡ್ತಾ ಇದ್ದೀವಿ. ಈಗಾಗಲೇ 2 ಫಾರ್ಮ್ ಹೌಸ್ಗೂ SIT ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿರುವಂತದ್ದು. SIT ಅಧಿಕಾರಿಗಳು ಪ್ರಮುಖವಾಗಿ ಅಶ್ಲೀಲ ವಿಡಿಯೋ ಚಿತ್ರೀಕರಣದ ಸ್ಥಳದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ಫಾರ್ಮ್ ಹೌಸ್ ನಲ್ಲೇ ಈ ಚಿತ್ರೀಕರಣ ಆಗಿದೆ ಅಂತ ಈಗಾಗಲೇ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಇನ್ನು ಪ್ರಮುಖವಾಗಿ ಅಸ್ಸಾಂ ಆಗಿರ್ಬೋದು, ಬಿಹಾರ ಮೂಲದ ಕಾರ್ಮಿಕರು ಇದ್ದಾರೆ ಅಲ್ಲಿ. ಇನ್ನು ಕೆಲ ನಿಮಿಷಗಳ ಕಾಲ ಕಾರ್ಮಿಕರಿಂದ SIT ತಂಡ ಮಾಹಿತಿಯನ್ನ ಕೂಡ ಪಡೆದುಕೊಂಡಿರುವಂತ ನೋಡ್ತಾ ಇದ್ದೀವಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಫಾರ್ಮ್ ಹೌಸ್ಗೆ ಎಷ್ಟು ದಿನಕ್ಕೊಮ್ಮೆ ಬರ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಕಲೆ ಹಾಕಿರುವಂತದ್ದು. ಇಲ್ಲಿಯೇ ಉಳಿದುಕೊಳ್ತಿದ್ರ ಎಂಬೆಲ್ಲ ವಿಷಯಗಳ ಬಗ್ಗೆ ಈಗಾಗಲೇ SIT ತಂಡ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ವಿಡಿಯೋ ಚಿತ್ರೀಕರಣ ನಡೆದಿದೆ ಅನ್ನುವ ಬಗ್ಗೆ ಕೂಡ SIT ಟೀಮ್ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂತದ್ದು ನೋಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ದೇಶದಲ್ಲೇ ಇಲ್ಲ, ಹೊರ ದೇಶದಲ್ಲಿ ಇದ್ದಾರೆ. ಇನ್ನು ನಿನ್ನೆ ಕೂಡ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು, ಅವರು ದುಬೈಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ನೋಡ್ತಾ ಇದ್ದೀವಿ. 15 ಅಥವಾ 16ನೇ ತಾರೀಕು ಈ ತಿಂಗಳಲ್ಲಿ 15 ಅಥವಾ 16ನೇ ತಾರೀಕು ಬರುವ ಸೂಚನೆ ಕೂಡ ಸಿಕ್ಕಿರುವಂತದ್ದು ನೋಡ್ತೀವಿ. ಯಾಕಂದ್ರೆ ಟಿಕೆಟ್ ಕೂಡ ಬುಕ್ ಆಗಿರುತ್ತೆ ಅವರ ಹೆಸರಲ್ಲಿ. ಇನ್ನು ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ HD ರೇವಣ್ಣ ಅವರಿಗೆ ಒಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಬಂಧನದ ಭೀತಿಯಲ್ಲಿ ಇರುವಂತಹ ಮಾಜಿ ಸಚಿವ ರೇವಣ್ಣ ಅವರು ಇಂದು ಜಾಮೀನು ಕೋರಿ ಕೋರ್ಟ್ಗೆ ಮೊರೆ ಹೋಗಿದ್ರು. ಇನ್ನ ಕೆಲವೇ ಕ್ಷಣಗಳಲ್ಲಿ HD ರೇವಣ್ಣ ಬೇಲ್ ಭವಿಷ್ಯ ಕೂಡ ನಿರ್ಧಾರ ಆಗತ್ತೆ. ಎಸ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.